ಲೋ ಯಪ್ಪ ದೊಡ್ಡ ಮನುಷ್ಯ ಇದೇ ನೀನು ಫೋನ್ ಎತ್ತುತ್ತಾನೆ ಅಲ್ವಲ್ಲಪ್ಪ ಕಟ್ ಮಾಡಿಡ್ತಿದ್ದಲ್ಲ ಏನು ಬಾಂಬ್ ಗಿಂಬ್ ಆಗ್ತಾವ್ರ ಅಲ್ಲಿ ಏನು ಯಾರು ಮಾತಾಡ್ತಿರೋದು ಹೇಳ್ಬಿಟ್ಟಾದ್ರೂ ನನಗೆ ಇದು ಕ್ಲಾರಿಟಿ ಕೊಡಿ ಇಲ್ಲಿ ನೋಡಿದ್ರೆ ಪೇಪರು ಟಿ ವಿ ಅವರೆಲ್ಲ ನಮ್ಮ ರಾಶಿಗೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಎದುರಿಸ್ತಾ ಬಿದ್ದವ್ರೆ ಶಾಂತಿ ಮಾಡಿಸೋಣ ಅಂತಂದ್ರೆ ನೀನು ಒಂಥರ ಹಿಂಗೆ ಆಡ್ತೀಯಲ್ಲ ಇಲ್ಲಿ ಯಾರು ಮಾಡ್ದೆ ಈಗ ಯಾರ ಹತ್ರ ಮಾತಾಡ್ತಾರ ನೀನು ಅದನ್ನೇ ನೀನು ಹೇಳೋ ಒಳ್ಳೆ ಎಲ್ಲೋ ಬಾಂಬ್ ಆಗ್ತಾರಲ್ಲ ಎದ್ರಿಕೆ ಸುಮ್ಮನೆ ಫೋನ್ ಇಡ ಯಾವ ಗೂಬೆ ತರ ಮಾತಾಡಬೇಡ ತೆಗೆದು ಸೇರ್ಸ್ ಕೊಟ್ಟ ಅಂತಂದ್ರೆ ಏನಿಲ್ಲ ಇಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೋಲಾರದಿಂದ ಮೆಸೇಜ್ ಮಾಡಿದರೆ ನಾರಾಯಣ ಸ್ವಾಮಿ ಅಂತಕ್ಕಂಥವ್ರು ಮಹೇಶ್ ಅಂತ ಅವ್ರ ಅಕ್ಕನ ಮಗ ಅಂತೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಗ್ರಹಣ ಬೇರೆ ನಾವು ಸ್ವಲ್ಪ ಅವ್ರಿಗೆ ಹಿಡ್ದಿರೋ ಗ್ರಹಣನ ಬಿಡಿಸೋಣ ಕಮಾನ್ ರೈಟ್ ನಾವು ಇವರು ಕಾಲ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಜೊತೆ ಸೇರಿ ಟ್ರ್ಯಾಪ್ ಮಾಡ್ತೀರಾ ಅಂದರೆ ಸೊ ನಿಮಗೊಂದು ಅವಕಾಶ ಕೊಡ್ತಾಯಿನಿ. ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರಿನ ಮುಂಚೆ RJ ಅಂತ ಕಳಿಸಿ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಒಂದೆರಡು ಮಾತಾಡಿ ವಾಯ್ಸ್ ಮೆಸೇಜಲ್ಲೂ ಕೂಡ ನೀವು ತಿಳಿಸ್ಬೋದು. ನೀವು ಸೇರಿ ಯಾರಿಗಾರು ಸಖತ್ತಾಗಿ ಟ್ರ್ಯಾಪ್ ಮಾಡ್ಬೋದು. ಸದ್ಯಕ್ಕೆ ಬನ್ನಿ, ಇದೀಗ ನಾವು ಟ್ರ್ಯಾಪ್ ಮಾಡ್ತಾಯಿದ್ದೀವಿ ಮಹೇಶ್ಗೆ. ಹಲೋ ಹಲೋ ಹಾಂ ಗುರೂಜಿ ನಮಸ್ತೆ. ನಮಸ್ತೆ. ನಾನು ಇಲ್ಲಿ ಸಂತು ಅಂತ ಅಂದ್ಬಿಟ್ಟು ಗುರೂಜಿ ಬೆಂಗಳೂರಿಂದ. ನಂದು ಇಲ್ಲಿ ಮಕರ ರಾಶಿ ಹಸ್ತ ನಕ್ಷತ್ರ. ಇವರೇ ರಾಂಗ್ ನಂಬರ್ ನೋಡಿ, ಯಾರೋ ಬೇರೆ ಮಾಡಿದ್ದೀನಿ. ಬೇರೆಯವರ ಪಾಪ ಆಗಲೇ ಶುರು ಹೋಗ್ಬಿಟ್ಟಿದೆ ಗಿರಾಣ ಇವರು. ಹಲೋ ಹಲೋ ಹೇಳಿ ಗುರೂಜಿ, ಇಲ್ಲಿ ನಾನು ಸಂತು ಅಂತ ಅಂದ್ಬಿಟ್ಟು ಹಸ್ತ ನಕ್ಷತ್ರ ಮಕರ ರಾಶಿ. ರೀ ರಾಂಗ್ ನಂಬರ್ ಅಂತ ಹೇಳಿದ್ನಲ್ಲ, ಮತ್ತೆ ಅದೇ ನಂಬರ್ ಮಾಡಿದ್ರು ನೋಡಿ. ಪುನಃ ನಿಮಗೆ ಬಂದ್ಬಿಟ್ಟಾಯ್ತು. ಯಾರು ನೀವು ಇವರೇ ಮಾತಾಡ್ತಾ ಇರೋದು? ಇಲ್ಲಿ ಇದು ಗ್ರಹಣದ್ದು ಶಾಂತಿ ಮಾಡ್ಸಕ್ಕೆ ಇದು ಮಾಡ್ತಾವ್ರಲ್ಲ ಅವರ ನೀವು ಯಾರು ನೀವು ಮಾತಾಡ್ತಿರೋದು? ಇಲ್ಲ ನಮ್ದು ನಾವಿಲ್ಲಿ ಬೇರೆ ನೀವು ಎಲ್ಲ ಮಿಸ್ ಆಗ್ತಾ ನೋಡಿ ಒಂದು ನಂಬರ್. ಮಿಸ್ ಆಗ್ತಾ ಇದೆ? ಯಾವ ಥರ ಮಿಸ್ ಆಗ್ತಿದೆ ಮತ್ತೆ ಹಲೋ ಲೋ ಯಪ್ಪ ದೊಡ್ಡ ಮನುಷ್ಯ ಇದೇ ನೀನು ಫೋನ್ ಎತ್ತುತ್ತಾನೆ ಅಲ್ವಲ್ಲಪ್ಪ ಕಟ್ ಮಾಡಿಡ್ತಿದ್ದಲ್ಲ ಏನು ಬಾಂಬ್ ಗಿಂಬ್ ಆಗ್ತಾವ್ರ ಅಲ್ಲಿ ಏನು ಯಾರು ಮಾತಾಡ್ತಿರೋದು ಹೇಳ್ಬಿಟ್ಟಾದ್ರೂ ನನಗೆ ಇದು ಕ್ಲಾರಿಟಿ ಕೊಡಿ ಇಲ್ಲಿ ನೋಡಿದ್ರೆ ಪೇಪರು ಟಿ ವಿ ಅವರೆಲ್ಲ ನಮ್ಮ ರಾಶಿಗೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಎದುರಿಸ್ತಾ ಬಿದ್ದವ್ರೆ ಶಾಂತಿ ಮಾಡಿಸೋಣ ಅಂತಂದ್ರೆ ನೀನು ಒಂಥರ ಹಿಂಗೆ ಆಡ್ತೀಯಲ್ಲ ಇಲ್ಲಿ ಯಾರು ಮಾಡ್ದೆ ಈಗ ಯಾರ ಹತ್ರ ಮಾತಾಡ್ತಾರ ನೀನು? ಅದನ್ನೇ ನೀನು ಹೇಳೋ ಒಳ್ಳೆ ಎಲ್ಲೋ ಬಾಂಬ್ ಆಗ್ತಾರಲ್ಲ ಎದ್ರಿಕೆ ಸುಮ್ಮನೆ ಫೋನ್ ಇಡ ಯಾವ ಗೂಬೆ ತರ ಮಾತಾಡಬೇಡ. ತೆಗೆದು ಸೇರ್ಸ್ ಕೊಟ್ಟ ಅಂತಂದ್ರೆ ಏನಿಲ್ಲ ಇಲ್ಲಿ ಗೂಬೆ ಗೀಬೆ ಅಂದ್ರೆ ಮತ್ತೆ The number you have dialed is currently busy. ಸದ್ಯಕ್ಕೆ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದೆ ಇವರು ಬಿಸಿ ಫೋನ್ ಎತ್ತುತ್ತಾ ಇಲ್ಲ. ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ? ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಲಕ್ಷಣ ಬನ್ನಿ. ಹಲೋ ಹಲೋ ಯಾರು? ನಾರಾಯಣ ಸ್ವಾಮಿ ಅವರ ಮಾತಾಡ್ತಾ ಇರೋದು? ತಾವ್ಯಾರು? ನಾವು ಬಂದು RJ ಸುನಿಲ್ ಅಂತ. ಏನಾಯಿತು ನಿಮ್ಮ ಫ್ರೆಂಡ್ಗೆ ಇದ್ದಕ್ಕಿದ್ದಂಗೆ ಒಂಥರ ಹುಚ್ಚು ಮೂಲಗ್ರೆ ಬಂದವ್ರು ಆಡ್ತಾವ್ರಲ್ಲ? ನಮಸ್ಕಾರ ಮಹೇಶ್, ಏನಾಗ್ಬೇಕು ನಿಮಗೆ? ಕಾನ್ಫರೆನ್ಸ್ ಕಾಲಕ್ಕೆ The person you are speaking with has put your call on hold. ಹಲೋ ಏನ್ ಮಹೇಶ ಫುಲ್ ಬಿಸಿ ಫೋನ್? ಇಲ್ಲ ರಿಂಗ್ ಆಯ್ತು. ಫುಲ್ ಬಿಸಿ ಬರ್ತಾಯ್ತಲ್ಲಪ್ಪ ಇವಾಗ. ಯಾರೋ ಮಾಡಿದ್ರು. ಯಾರು ಏನ್ ಮಾತಾಡಿದ್ರು? ಅಯ್ಯೋ ಅದೇನು ಜ್ಯೋತಿಷಿ ಅವರ ನೀವು ಅಂತ. ಆಮೇಲೆ ಎಲ್ಲ ರೀ ನನ್ನ ನಂಬರ್ ಹಾಕ್ಬಿಟ್ಟು ನೀವು ಹಿಂಗೇನು ಫೋನ್ ತೆಗಿತಾ ಇಲ್ಲ ಅಂದ. ಯಾರ ಹತ್ರ ಮಾತಾಡಿರೋ ಫೋನ್ ಸುಮ್ಮನೆ ಅಲ್ಲೆಲ್ಲ ಮಾತಾಡೋ ಫೋನ್ ತಿರ್ಗಾ ಮಾಡಿದ್ನ. ಬ್ಲಾಕ್ ಲಿಸ್ಟ್ ಹಾಕಿದ್ನ ನಂಬರ್ನ. ಅಯ್ಯೋ ಮುಂದೆ ಸಲ ಮಾಡ್ಬಿಟ್ಟು ಏನ ಮಾತಾಡಿದ್ನ. ಅಲ್ಲ ನೀನು ಪುಕ್ಲ ಅಂತ ಗೊತ್ತಿತ್ತು, ಆದರೆ ಇಂಥ ಡರ್ಪುಕ್ ಅಂತ ಗೊತ್ತಿರಲಿಲ್ಲ ನನಗೆ. ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದೀರ ನೀನು. ಎಂಥ ದೊಡ್ಡ ಮನುಷ್ಯ ನೀನು ಮಹೇಶ. ಯಾರ ವಯಸ್ಸು? ಹುಡುಗಿರಾಗಿದ್ರು ನನ್ನ ಗಂಟೆ ಮಾತಾಡುವೇನೋ. ಹುಡುಗ ಅಲ್ವಾ, ಅದಕ್ಕೆ ತಕ್ಷಣ ಕಟ್ ಮಾಡ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟೆ ಅಲ್ವಾ? ಯಾರು ಮಹೇಶ್ ಅದು? ಗೊತ್ತಾಗ್ತಾ ಅಲ್ಲ ಇದ್ರು ನಿನ್ ಲೈನ್ ಬ್ಲ್ಯಾಕ್ ಲಿಸ್ಟ್ ಬೇರೆ ಹಾಕಿದ್ಯಲ್ಲ ನಿನಗೆ. ಎಂಥ ಇದು ನೋಡಿ ನೀನು. ಪುಕ್ಲ ಅಂದ್ರೆ ಎಂಥ ಪುಕ್ಲ ಇರ್ಬೇಕು ನೀನು. ವಯಸ್ಸಿದೆ ಅಂದ್ರೆ ಇದು ಎಷ್ಟು ಡೂಸು ನಿನಗೆ. ಫಸ್ಟು ಗ್ರಹಣದ್ದು ಎಫೆಕ್ಟ್ ಇರಬೇಕು. ಇವೆಲ್ಲ ಹೋಗ್ಬಿಟ್ಟು ಅದರ ಪೂಜೆ ಮಾಡಿಸು ನೀನು ಫಸ್ಟು. ಹೇಳ್ತೀನಿ, ಫಸ್ಟು ನೀನು ಇವತ್ತೆಲ್ಲೂ ಈಚೆ ಕಡೆ ಓಡಾಡಬೇಡ. ಮಕ್ಳು ಕಳ್ದಿರ್ತಾರೆ.
ಅದು ಬೇರೆ ಗ್ರಹಣ ಬೇರೆ ಸರಿ ಇಲ್ಲ. ಯಾಕೆ ಇಷ್ಟೊಂದು ಹೆದರಿಕೆ ನಿನಗೆ? ಏನು ಅಂತ ಘಟನೆ ಏನಾದ್ರು ಹಿಂದೆ ಏನಾದ್ರು ನಡೆದಿತ್ತಾ ಹಿಂಗೆ? ಯಾಕೆ ಇಷ್ಟೊಂದು ಪುಕ್ಲ ನೀನು? ನಿಂದೆ ವಾಯ್ಸನ ಇದೆ. ನಿನಗೆಲ್ಲೋ ಗ್ರಹಣದ ಎಫೆಕ್ಟ್ ಹೊಡಿತೈತೆ, ಆವಾಗಲೇ ತಲೆ ಕೆಟ್ಟೋಗೈತೆ ನಿನಗೆ. ಹಾಂ, ಏನು ಮಾಡ್ತಿದ್ಯಾ? ಮನೆ ಬ್ಲ್ಯಾಕ್ ಲಿಸ್ಟ್ ಬೇರೆ ಹಾಕಿದ್ಯಾ ನೋಡು. ಹಾಂ, ಫಸ್ಟು ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗು ನೀನು ಮಹೇಶ. ಯಾಕೆ ಮಾತಾಡ್ತಾನೆ ಇಲ್ಲ? ಗಾಬರಿ ಗೀಬ್ರಿ ಆಗೋಗಿದ್ಯಾ ಏನು? ನಿಂದೆ ವಾಯ್ಸ್ ಇದೆ. ನಂದೇನೆ ವಾಯ್ಸು, ಇನ್ನೇ ನಮ್ಮ ಅಪ್ಪಂದ ನಂದೇನೆ. ನನ್ನ ಹತ್ರನೇ ಹೇಳ್ತಾನೆ ನಂದೇ ವಾಯ್ಸು ಅಂತ. ನಾನು ಇನ್ನೊಂದು ಸತ್ಯ ಹೇಳ, ಆ ಕಡೆಯಿಂದ ಮಾತಾಡ್ತಿರೋದು ನಿಂದೇ ವಾಯ್ಸು, ಕರೆಕ್ಟಾ? ಏಯ್ 5 ನಿಮಿಷನೂ ಮಾಡಬೇಡ, 10 ನಿಮಿಷನೂ ಮಾಡಬೇಡ. ನೀನು ಮಾಡಿ ದಬಾಕಿದ್ದೆಲ್ಲ ಅವಾಗಲೇ ನೋಡಿದೆ. ನಂಬರೆಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೊಂಡು ಎದ್ರಕೊಂಡು ನಡಿಕೊಂಡು ಹೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ತಾಯ್ತಾ ಕಟ್ಸ್ಕೊ. ಗ್ರಹಣ ಬೇರೆ ತೆಗ್ದಿರಲ್ಲ ದೇವಸ್ಥಾನ. ನಿನ್ನ ಜೊತೆ ಮಾತಾಡ್ತಿರೋದು ಆಗ್ಲಿಂದ ಮಹೇಶ. ನನ್ನ ಹೆಸರು RJ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಮಹೇಶ ಇಲ್ಲ, ನಾನು ಡೌಟೇ ಒಂಥರ ಫುಲ್ಲು ಗೊತ್ತಾಗಿಲ್ಲ ವಾಯ್ಸ್. ಡೌಟ್ ಅಲ್ಲ, ಅದು ಡೂಸು. ನಿಮ್ಮ ವಾಯ್ಸ್ ಕೇಳಿದ್ದೀನಿ, ಇವಾಗ ಗೊತ್ತಾಗ್ಲಿಲ್ಲ. ಇವಾಗ ಇದೆ ಏನು ಬಂದು ಏನು ಅಷ್ಟೊತ್ತಿನ ಅಬ್ಸರ್ವ್ ಮಾಡ್ತಾ ಆಗ್ಲೇ ಇಲ್ಲ. ಆಗಲ್ಲ ಗ್ರಹಣ ಅಲ್ವಾ, ಈ ಟೈಮಲ್ಲಿ ಅವೆಲ್ಲ ಆಗಲ್ಲ. ಓಕೆ ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ನಿಮ್ಮ ನಾರಾಯಣ ಸ್ವಾಮಿ ಅವರೇ ನಿಮ್ಮ ನಂಬರ್ ಕಳಿಸಿ ನಿಮಗೆ ಕಾಗೆ ಆರ್ಸಕ್ಕೆ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದ್ವಿ. ಓಕೆ ಥ್ಯಾಂಕ್ ಯು ಸುನಿಲ್ ಅವರೇ. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.